ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಟೀ ಟೈಮ್ ಬೆಂಡೆ ಕುರ್ಕುರೆ. ಬೆಂಡೆಕಾಯಿ ಇಷ್ಟಪಡೋರಿಗೆ ಇದೊಂದು ಸೂಪರ್ ಆದ ಹೆಲ್ದಿಯಾದ ರೆಸಿಪಿ. ಹಾಗಾಗಿ ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ ಇದು. ಬನ್ನಿ ಸಿಂಪಲಾಗಿ ನಾವು ಬೆಂಡೆಕಾಯಿ ಫ್ರೈಯನ್ನು ಹಾಗೆ ಕುರ್ಕುರೆಯನ್ನು ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಇದನ್ನು ಮಾಡಲಿಕ್ಕೆ ಮೊದಲು ಬೆಂಡೆಕಾಯನ್ನು ಹೀಗೆ ತೊಳೆದು ಒರೆಸಿ ಇಟ್ಟಿದ್ದೆ. ನಂತರ ಅದರ ತುದಿಗಳನ್ನೆಲ್ಲ ಕಟ್ ಮಾಡಿ ಹೀಗೆ ಉದ್ದಕ್ಕೆ ಒಂದರಲ್ಲೇ 4 ತುಂಡುಗಳನ್ನಾಗಿ ಮಾಡಿ ಇಟ್ಕೊಂಡು ಈ ಎಲ್ಲ ಬೆಂಡೆಕಾಯಿಗಳನ್ನು ಹೀಗೆ ನಾನು ಸ್ಲಿಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನೋಡಿ ಇದನ್ನೆಲ್ಲ ಹೀಗೆ ಮಧ್ಯಕ್ಕೆ ಸೀಳಿ ಎಲ್ಲವನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳೋದು. ತುಂಬ ತೆಳ್ಳಗೆ ಮಾಡಿದರೆ ಚೆನ್ನಾಗಿರ್ತದೆ. ಬೆಂಡೆಕಾಯಿ ಉದ್ದ ಇದ್ದರೆ ಅದರಲ್ಲೇ 2 ತುಂಡು ಮಾಡ್ಕೊಳ್ಬೋದು. ಹೀಗೆ ಕಟ್ ಮಾಡಿ ರೆಡಿ ಮಾಡಿ ಆದಮೇಲೆ ಇದಕ್ಕೆ 2 ಸ್ಪೂನ್ನಷ್ಟು ಕಡಲೆ ಹಿಟ್ಟು ಹಾಗೆ 1 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಅಥವಾ ಅಕ್ಕಿ ಹಿಟ್ಟನ್ನಾದರೂ ಹಾಕೊಳ್ಬೋದು, ಇದು ಕ್ರಿಸ್ಪಿ ಬರಲಿಕ್ಕೋಸ್ಕರ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರಕ್ಕೆ ಒಣಮೆಣಸಿನ ಪೌಡರನ್ನು ಹಾಕ್ಕೊಂಡು ಜೀರಿಗೆ ಪೌಡರ್ 1 ಸ್ಪೂನು ಹಾಗೆ ಗರಂ ಮಸಾಲೆ 1 ಸ್ಪೂನ್ ಇಷ್ಟು ಹಾಕಿ ಒಮ್ಮೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದರ ಮಸಾಲೆ ಹಿಟ್ಟು ಎಲ್ಲ ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಳ್ಳುವ ಹಾಗೆ ಉಪ್ಪು ಖಾರ ಹದ ಮತ್ತೆ ಕೂಡ ನಾವು ನೋಡಿಕೊಂಡು ಹಾಕ್ಕೊಳ್ಬೋದು. ಈಗ ನೋಡಿ ಅದು ಒಮ್ಮೆ ಡ್ರೈ ಮಿಕ್ಸ್ ಮಾಡಿ ಆದಮೇಲೆ ನಾವು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಕೈಯಲ್ಲಿ ಚಿಮ್ಮಿಸ್ಕೊಳ್ಬೇಕು. ಇಷ್ಟು ನೀರನ್ನು ಚಿಮ್ಮಿಸಿದ್ರೆ ಸಾಕು, ತುಂಬ ನೀರು ಕೂಡ ಹಾಕೊಳ್ಳೋ ಅಗತ್ಯ ಇಲ್ಲ. ಇದನ್ನು ಹೀಗೆ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನೆಲ್ಲ ಬೆಂಡೆಗೆ ಸರಿಯಾಗಿ ಅಂಟಿ ಹೊಂದ್ಕೊಳ್ಳೋ ಥರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡು ಇರಬೇಕು. ಈಗ ನೋಡಿ ಇಲ್ಲಿ ನಮ್ಮ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಅದಕ್ಕೆ ನಾವು ಮಿಕ್ಸ್ ಮಾಡಿದಂಥ ಈ ಬೆಂಡೆಯನ್ನು ನಾನೀಗ ಒಂದೊಂದಾಗಿಯೇ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನಾನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೇನೆ. ಅದರ ಬಬಲ್ಸ್ ಎಲ್ಲ ಒಮ್ಮೆ ನಿಂತ ಮೇಲೆ ನಾವು ಅದನ್ನೊಮ್ಮೆ ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು, ಮಗ್ಚ್ಕೊಳ್ಬೇಕು. ನೋಡಿ ಈಗ ಸ್ವಲ್ಪ ಬಣ್ಣ ಬದಲಾಗೋ ಥರ ಕಾಣಿಸ್ತಾ ಇದೆ. ಹೀಗೆ ನೋಡಿ ಇಷ್ಟು ಬಣ್ಣ ಬದಲಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಅನ್ನೋವಾಗ ನಾವು ತೆಗೆದು ಇಟ್ಕೊಳ್ಬೋದು. ಇದನ್ನೊಂದು ಪುನಃ ನಾನು ಈಗ 2ನೇ ಬ್ಯಾಚ್ ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಕೂಡ ಅದೇ ಥರ ಒಂದೊಂದಾಗಿಯೇ ಹಾಕ್ಕೊಂಡು ಬಬಲ್ಸ್ ಎಲ್ಲ ಸ್ವಲ್ಪ ನಿಂತ ಮೇಲೆ ನಾವು ಅದನ್ನು ಹೀಗೆ ಮಗ್ಚ್ಕೊಳ್ಬೇಕು. ನಾನಿಲ್ಲಿ ಸಾಧಾರಣ 10 ಬೆಂಡೆಕಾಯಿ ತೊಗೊಂಡಿದ್ದೇನೆ. ಅದರಲ್ಲಿ ಬೆಂಡೆಕಾಯಿ ಕುರ್ಕುರೆ ರೆಡಿಯಾಗಿದೆ. ತುಂಬ ಕ್ರಿಸ್ಪಿಯಾಗಿ ಕೂಡ ಬಂದಿದೆ. ಈಗ ಚೆನ್ನಾಗಿ ಬೆಂದಿದೆ ಕೂಡ, ಫ್ರೈ ಆಗಿದೆ. ಇದನ್ನೀಗ ತೆಕ್ಕೊಂಡ್ರೆ ನಮ್ಮ ರುಚಿಯಾದ ಕುರ್ಕುರೆ ಬೆಂಡೆ ಕುರ್ಕುರೆ ರೆಡಿಯಾಗಿದೆ. ನೋಡಿ ಇದನ್ನು ನೋಡಿ. ಇನ್ನು ಉಳಿದದನ್ನೆಲ್ಲ ಹೀಗೆ ನಾನು ಹಾಕ್ಕೊಳ್ತೇನೆ. ಮೊದಲೆಲ್ಲ ನಮಗೆ ಹೊಸ ರುಚಿ ಏನಾದರೂ ಬೇಕು ಅಂತಾದರೆ ಟಿ ವಿನಲ್ಲೋ ಅಥವಾ ಮ್ಯಾಗ್ಝಿನ್ಗಳಲ್ಲೋ ನಾವು ಹುಡುಕಬೇಕಾಗಿತ್ತು. ಈಗಂತೂ ನಮ್ಮಂಥ ಚಾನಲ್ಗಳಲ್ಲಿ ನೀವು ಒಳ್ಳೆಯ ಟೀ ಟೈಮ್ ರೆಸಿಪೀಸ್ಗಳನ್ನೆಲ್ಲ ನೋಡ್ಬೋದು. ನೋಡಿ ಇದೇ ಥರ ನಾನು ಇದೊಂದು ಚೆನ್ನಾಗಿರುವಂತಹ ಬೆಂಡೆಕಾಯಿಯ ಒಳ್ಳೆಯ ರುಚಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನೀಗ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕೂಡ ಎಕ್ಸ್ಟ್ರಾ ಎಣ್ಣೆ ಇಳ್ಕೊಂಡಿಲ್ಲ. ನೋಡಿ ತುಂಬ ಕ್ರಿಸ್ಪಿಯಾಗಿ ಕೂಡ ಬಂದಿದೆ. ಸರ್ವ್ ಮಾಡುವಾಗ ಟೊಮೆಟೊ ಕೆಚಪ್ನ ಜೊತೆ ಸರ್ವ್ ಮಾಡಿದರೆ ಮಳೆ ಬರುವಾಗ ಸಂಜೆ ಹೊತ್ತಿಗೆ ಒಂದು ಒಳ್ಳೆಯ ಟೀ ಟೈಮ್ ಹೆಲ್ದಿ ಕುರ್ಕುರೆ ಇದು ಸೂಪರ್ ಆಗಿರ್ತದೆ. ನೀವು ಕೂಡ ಮಳೆ ಬರುವಾಗ ಹೀಗೊಂದು ಬೆಂಡೆಕಾಯಿಯ ಕುರ್ಕುರೆಯನ್ನು ಮಾಡಿ ನೋಡ್ತೀರಲ್ಲ. ನಿಮ್ಮೆಲ್ಲರಿಗೂ ಈ ಕುರ್ಕುರೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದಲ್ಲಿ ಈ ಕುರ್ಕುರೆಯನ್ನು ಖಂಡಿತ ಮಾಡಿ ನೋಡಿ. ಈ ವಿಡಿಯೋಗೊಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.